ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳ ಅದ್ಭುತವಾದಂಥ ಪವಾಡದೊಂದಿಗೆ ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಮಾಡ್ತಾಯಿದ್ದೀನಿ. ಯಾಕಂದರೆ ಕನ್ನಡಿಗ ಚಾನಲ್ ವೈಟಿ ಯಾವಾಗಲೂ ಕೂಡ ಸತ್ಯವಾದ ಘಟನೆಗಳನ್ನು, ಆಧರಿಸಿದ ಸಂಚಿಕೆಗಳನ್ನು ತಮಗೆ ಪೂರೈಸ್ತಾ ಇದೆ ಅನ್ನುವ ಸತ್ಯ ಸಂಗತಿಯೂ ಕೂಡ ತಮಗೆ ಇದೆ. ಹೀಗಿರುವಾಗ ನಾನು ಪವಾಡ ಪುರುಷರು ಹಾಗೂ ನಡೆದಾಡುವ ದೇವರು ಹಾಗೂ ನಮ್ಮನ್ನೆಲ್ಲ ತಮ್ಮ ಕೃಪಾ ಕಟಾಕ್ಷದಿಂದ ಸಂರಕ್ಷಣೆ ಮಾಡ್ತಿರ್ತಕ್ಕಂಥವರು, ಕಷ್ಟದಲ್ಲಿದ್ದವರಿಗೆ ಸಹಾಯವನ್ನು ಮಾಡಿ, ಅವರಿಗೆ ಆಶೀರ್ವಾದವನ್ನು ಮಾಡಿ, ಅವರ ಬಾಳಲ್ಲಿ ಬೆಳಕನ್ನು ತೋರ್ತಾ ಇರತಕ್ಕಂಥ ಗುರು ರಾಘವೇಂದ್ರ ಸ್ವಾಮಿಗಳು ಈಗಲೂ ಕೂಡ ನಮ್ಮ ನಡುವೆ ಇದ್ದಾರೆ. ಅವರ ಪವಾಡಗಳು ಈಗಲೂ ಕೂಡ ಆಗ್ತಾ ಇವೆ ಅನ್ನೋದಕ್ಕೆ ಸಾಕ್ಷಿ. ಹಲವಾರು ವಿಚಾರಗಳಿಂದ ನಾವು ತಿಳ್ಕೊಳ್ತಾ ಇದ್ದೇವೆ. ಆದರೂ ಕೂಡ ಅವರ ಪವಾಡಗಳನ್ನು ಎಷ್ಟು ಹೇಳಿದ್ರೂ ಕಡಿಮೆ, ಎಷ್ಟು ಮಾತಾಡಿದ್ರೂ ಕಡಿಮೆ. ಹೀಗಿರುವಾಗ ಇಂಥ ಪವಾಡಗಳನ್ನು ಮಾಡ್ತಾ ಇರತಕ್ಕಂಥ ಗುರು ರಾಘವೇಂದ್ರ ಸ್ವಾಮಿಗಳ ಇವತ್ತಿನ ಅದ್ಭುತವಾದ ಪವಾಡವನ್ನು ನೀವು ಕೇಳಿರಲಿಕ್ಕಿಲ್ಲ ಅನ್ನುವಂಥ ಭಾವನೆ ನನ್ನದು. ಹೀಗಿರುವಾಗ ಅವರ ಈ ಪವಾಡವನ್ನು ನೀವೆಲ್ಲರೂ ಕೂಡ ಕೇಳ್ರಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಹಾಗೂ ನಿಮ್ಮೆಲ್ಲ ಬಂಧುಗಳಿಗೆ ಹಾಗೂ ನಾಡಿನ ಸಮಸ್ತ ರಾಘವೇಂದ್ರ ಸ್ವಾಮಿಗಳ ಸದ್ಭಕ್ತರಿಗೆ ಈ ಸಂಚಿಕೆಯನ್ನು ತಲುಪಿಸ್ರಿ ಅಂತ ಹೇಳ್ತಾ ಈಗ ನಾನು ಮೂಲ ಕಥೆಗೆ ಬರ್ತಾಯಿದ್ದೀನಿ. ಮೈಸೂರು ರಾಜರ ಕಾಲದಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಆವಾಗ ಮಂಡ್ಯ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಉಮ್ಮಳಹಳ್ಳಿ ಅಂತೇಳಿ ಒಂದು ಊರಿತ್ತು. ಆ ಊರಿನಲ್ಲಿ ಒಬ್ಬರು ಋಷಿಗಳಿದ್ದರು. ಅವರು ಸತತ 12 ವರ್ಷಗಳ ಕಾಲ ಮಾತನಾಡದೆ ಅವರು ಮೌನ ವ್ರತವನ್ನು ಆಚರಿಸ್ತಾಯಿದ್ರು. ಹಾಗೂ ಅವರ ಮಟ್ಟಕ್ಕೆ ಬರ್ತಿರ್ತಕ್ಕಂಥ ಸದ್ಭಕ್ತರಿಗೆ ಅವರು ತಮ್ಮ ಕೈಯಾರೆ ಪ್ರಸಾದವನ್ನು ಬಡಿಸ್ತಾಯಿದ್ರು. ಹೀಗಿರುವಾಗ ನನಗೆ ಅದಕ್ಕೆ ಬೇಕು ಈ ಒಂದು ಜಂಜಾಟ, ನಾನು ಯಾರ ಹತ್ತಿರನೂ ಕೂಡ ಮಾತಾಡಬಾರ್ದು ಅನ್ನುವಂಥ ಒಂದು ಸಂಕಲ್ಪದೊಂದಿಗೆ ಅವರು ಶ್ರೀ ಗುರುವಿನ ಒಂದು ನೆನಪಿನಲ್ಲಿ ಹಾಗೂ ಪರಮಾತ್ಮನ ಒಂದು ನೆನಪಿನಲ್ಲಿ ಅವರು ತಮ್ಮ ಕಾಲವನ್ನು ಕಳೀತಾಯಿದ್ರು. ಹೀಗಿರುವಾಗ ಅದೇ ಸಮಯಕ್ಕೆ ಅವರನ್ನು ನೋಡಲಿಕ್ಕೆ ಸಾಕಷ್ಟು ಜನ ಅಕ್ಕಪಕ್ಕದ ಹಳ್ಳಿಗಳಿಂದ ಜನರು ಬರ್ತಾಯಿದ್ರು. ಹೀಗೆ ಬರ್ತಾ ಇದ್ದಂಥ ಜನರು ಅವರ ಕಷ್ಟ ಕಾರ್ಪಣ್ಯಗಳನ್ನು ಈ ಒಬ್ಬ ಋಷಿ ಮುನಿಗಳ ಮುಂದೆ ನಿವೇದಿಸಿಕೊಂಡು ಅದಕ್ಕೆ ಪರಿಹಾರವನ್ನು ಕೂಡ ಕಂಡುಕೊಳ್ತಾ ಇದ್ದರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿವೆ. ಹೀಗಿರುವಾಗ ಆ ಸಂದರ್ಭದಲ್ಲಿ ಚನ್ನಪಟ್ಟಣದ ಹತ್ತಿರ ಇರತಕ್ಕಂಥ ಒಂದು ಊರು, ಆ ಊರಿನಲ್ಲಿ ಒಬ್ಬರು ರಾಮಾಚಾರಿ ಅನ್ನೋರೊಬ್ಬರು ಇರ್ತಿದ್ರು. ಆ ರಾಮಾಚಾರಿ ಅವರು ಕೂಡ ನಿಜಕ್ಕೂ ಕೂಡ ಅವರು ಕೂಡ ದೈವ ಭಕ್ತರಾಗಿದ್ದರು. ಹಾಗೂ ಅವರು ಪ್ರತಿನಿತ್ಯ ತಮ್ಮ ಅನುಷ್ಠಾನವನ್ನು ಹಾಗೂ ಪೂಜೆ ಪುನಸ್ಕಾರಗಳನ್ನು ತಪ್ಪದೇ ಮಾಡ್ತಾಯಿದ್ರು. ಶಿಂಗಲಗಿರಿ ಅನ್ನುವಂಥ ಒಂದು ಊರದು. ಆ ಊರಿನಲ್ಲಿ ಅವರು ವಾಸ ಮಾಡ್ತಾಯಿದ್ರು. ಹೀಗಿರುವಾಗ ಅವರು ಈಗ 12 ವರ್ಷಗಳಿಂದ ಉಪವಾಸ ಮಾಡ್ತಿರ್ತಕ್ಕಂಥ ಆ ಉಂಬಳಹಳ್ಳಿಯ ಋಷಿಗಳನ್ನು ಸಂದರ್ಶನ ಮಾಡಿ ಭೇಟಿಯಾಗಲಿಕ್ಕೆ ಇವರು ಹೋಗ್ತಾರೆ. ಹೋದಾಗ ಅವರು ಇವರಿಗೆ ಅಲ್ಲಿ ನಡೆದಿರ್ತಕ್ಕಂಥ ಹಾಗೂ ಭಕ್ತರಿಗೆ ಅವರು ತಮ್ಮ ಕೈಯಾರೆ ಊಟವನ್ನು ಬಡಿಸ್ತಿರ್ತಕ್ಕಂಥ ಒಂದು ನೋಟವನ್ನು ನೋಡಿ ಅವರಿಗೆ ನಮಸ್ಕರಿಸಿ ಅಲ್ಲೇ ಒಂದು ಪಕ್ಕದಲ್ಲಿ ಕುಳಿತುಕೊಳ್ತಾರೆ. ಕುಳಿತುಕೊಂಡಾಗ ಆ ಸಮಯದಲ್ಲಿ ಅವರು ಇವರಿಗೆ ಊಟದ ತಟ್ಟೆಯನ್ನು ಕೊಡಲಿಕ್ಕೆ ಬರ್ತಾರೆ. ಆದರೆ ಇವರು ಆ ಊಟದ ತಟ್ಟೆಯನ್ನು ತೆಗೆದುಕೊಳ್ಳುವುದಿಲ್ಲ. ಹೀಗಿರುವಾಗ ಆ ಊಟದ ತಟ್ಟೆಗೆ ಅವರು ಮಂತ್ರವನ್ನು ಉಪದೇಶಿಸಿ ಇವರ ಕೈಲಿ ಕೊಟ್ಟಾಗ ಇವರಿಗೂ ಕೂಡ ಏನೂ ಗೊತ್ತಾಗೋದಿಲ್ಲ. ಅದನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡ ತಕ್ಷಣ ಇವರಿಗೆ ಮಾತುಗಳೇ ಬಾಯಿಂದ ಹೊರಡದಂತಾಗ್ತವೆ. ಹಾಗಿರುವಾಗ ಇವರನ್ನು ಯಾರೇ ಮಾತಾಡಿಸಲಿ, ಏನೇ ಒಂದು ಪ್ರಶ್ನೆಗಳನ್ನು ಕೇಳಿದರೂ ಕೂಡ ಅವರು ಯಾರಿಗೂ ಕೂಡ ಉತ್ತರವನ್ನು ಕೊಡೋದಿಲ್ಲ. ಹೀಗೆ ಹಲವಾರು ದಿನಗಳು ನಡೀತವೆ. ಹೀಗೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಒಮ್ಮೆ ಅವರು ಮಂತ್ರಾಲಯದ ಬೃಂದಾವನಕ್ಕೆ ಬರ್ತಾರೆ. ಬಂದಾಗ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ನಿಜಕ್ಕೂ ಕೂಡ ಒಂದು ಪವಾಡ. ಶ್ರೀ ಗುರು ರಾಯರ ಒಂದು ಅದ್ಭುತವಾದ ಪವಾಡ ನಡೀತೈತಿ. ಅವರು ಬಂದು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಶುಚರ್ಬುದ್ಧಿಗಳಾಗಿ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಜೊತೆಗೆ ಮಂತ್ರಗಳನ್ನು ಜಪಿಸಿ ಜೊತೆಗೆ ಶ್ರೀ ರಾಯರ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಮಂತ್ರಾಲಯದ ಶ್ರೀ ಗುರು ರಾಯರ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ಬಂದು ಬೃಂದಾವನದ
ಪಕ್ಕದಲ್ಲೇ ಒಂದು ಕಂಬ ಇರ್ತೈತಿ. ಆ ಪಕ್ಕದ ಕಂಬದ ಮೇಲೆ ಕಂಬಕ್ಕೆ ಅಣಿಯಾಗಿ ಅವರು ಕುಳಿತುಕೊಳ್ತಾರೆ. ರಾಯರ ಬೃಂದಾವನ ನಿಜಕ್ಕೂ ಕೂಡ ಸ್ವರ್ಗದ ಒಂದು ಬೃಂದಾವನ ಅಂತ ಕರೀತಾರೆ. ಯಾಕಂದರೆ ದೇವರು ಅಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಒಂದು ಸ್ಥಾನ. ಅದೇ ಒಂದು ಬೃಂದಾವನದ ಎದುರಿಗೆ ಇರ್ತಕ್ಕಂಥ ಒಂದು ಕಂಬಕ್ಕೆ ಇವರು ಆಸರೆಯಾಗಿ ಕುಳಿತುಕೊಂಡು ಪ್ರಾರ್ಥನೆಯನ್ನು ಮಾಡ್ತಿರ್ತಾರೆ. ಹಾಗಿರುವಾಗ ಅದೇ ಸಮಯದಲ್ಲಿ ಅಲ್ಲಿ ಇರ್ತಕ್ಕಂಥ ಹಲವಾರು ಜನರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಪವಾಡನ್ನು ನೋಡಲಿಕ್ಕೆ ಈ ಸಮಯ ಸೂಕ್ತವಾಗಿರ್ತೈತಿ ಅಂತೇಳಿ ತಿಳಿದು ಹಾಗೂ ಅವರು ತಮ್ಮ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ಬಿಟ್ಟು ರಾಯರ ಒಂದು ಅನುಗ್ರಹಕ್ಕಾಗಿ ಅವರ ಕೃಪಾಶೀರ್ವಾದಕ್ಕಾಗಿ ಅಲ್ಲಿ ಕುಳಿತಿರ್ತಾರೆ. ಕುಳಿತು ರಾಯರನ್ನು ಪಠಿಸ್ತಿರ್ತಾರೆ. ರಾಯರ ಒಂದು ಮಂತ್ರಗಳನ್ನು ಜಪಿಸ್ತಿರ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅನ್ನುವಂಥ ಮಂತ್ರ ಅವರ ಬಾಯಿಂದ ಪುಂಖಾನುಪುಂಖವಾಗಿ ಉದುರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗಿರುವಾಗ ಅದೇ ಸಮಯದಲ್ಲಿ ಮಾತೇ ಬರದೆ ಕುಳಿತಿರ್ತಕ್ಕಂಥ ಈ ರಾಮಾಚಾರ್ಯರು ಕೂಡ ಅದೇ ಕಂಬಕ್ಕೆ ಆಸರೆಗೆ ಕುಳಿತಿರ್ತಾರಲ್ಲ, ಆ ಸಂದರ್ಭದಲ್ಲಿ ಅವರಿಗೆ ಆಗ ಹೊತ್ತು ಮುನಿಗಿರ್ತೈತಿ. ನಿಜಕ್ಕೂ ಕೂಡ ಕತ್ತಲದ ಸಮಯ. ಅದೇ ಒಂದು ಸಮಯದಲ್ಲಿ ಎಲ್ಲಿಂದಲೂ ಒಂದು ಬೆಳಕು ಮಂತ್ರಾಲಯದ ರಾಯರ ರಾಯರ ಬೃಂದಾವನದ ಎದುರಿಗೆ ಕುಳಿತಿರ್ತಕ್ಕಂಥ ಕಂಬದ ಆಸರೆಯಾಗಿ ಕುಳಿತಿರ್ತಕ್ಕಂಥ ರಾಮಾಚಾರ್ಯಗೆ ಕಾಣಿಸ್ತೈತಿ. ಕಾಣಿಸಿ ಅದು ಬಂದು ಇವರನ್ನು ಮಾತಾಡಿಸಿದ ತಕ್ಷಣ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಜಯವಾಗಲಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎನ್ನುವಂಥ ಒಂದು ಮಂತ್ರವನ್ನು ಈ ರಾಮಾಚಾರ್ಯ ಬಾಯಿಂದ ಬರ್ತೈತಿ. ಬಂದಾಗ ಅಲ್ಲಿ ಇದ್ದಂಥ ಎಲ್ಲ ಸದ್ಭಕ್ತರಿಗೂ ಆಶ್ಚರ್ಯವಾಗಿ, ನಿಮಗೇನಾಯಿತು, ಹೀಗಾಗಿ ನಿಮ್ಮ ಮಾತೇ ಮಾತಾಡ್ತಿದ್ದಿಲ್ಲ, ಈಗ ನೀವು ಮಾತಾಡ್ತಾ ಇದ್ದೀರಿ ಅಂತ ಹೇಳಿದಾಗ, ಇಲ್ಲ, ನನಗೆ ಸ್ವತಃ ರಾಯರು ಬಂದು ನನಗೆ ಆಶೀರ್ವಾದ ಮಾಡಿದರು. ಅವರ ಒಂದು ಬೃಂದಾವನದಲ್ಲಿ ರಾಯರು ನೆಲೆಸಿದ್ದಾರೆ. ಅವರ ಸದ್ಭಕ್ತರಿಗೆ ಅವರು ಕಾಣಿಸ್ತಾರೆ, ಅವರ ಜೊತೆಗೆ ಮಾತಾಡ್ತಾರೆ. ಹಾಗೂ ಇಲ್ಲಿಯವರೆಗೆ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮಾತಾಡಲಿಕ್ಕೆ ಬರ್ತಿದ್ದಿಲ್ಲ, ಆದರೆ ಈಗ ನನಗೆ ಮಾತಾಡಲಿಕ್ಕೆ ಬರ್ತಾ ಇದೆ. ಇನ್ನು ಮುಂದೆ ನಾನು ಸತತವಾಗಿ ಶ್ರೀ ರಾಯರ ಒಂದು ಅನುಗ್ರಹಕ್ಕಾಗಿ ನನ್ನ ಜೀವನವನ್ನು ಮುಡಿಪಾಗಿಡ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿ ಅಲ್ಲಿಂದ ಅವರು ಮತ್ತೆ ತಮ್ಮ ಊರಿಗೆ ಬರ್ತಾರೆ. ನೋಡಿ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಷ್ಟೊಂದು ಅಪಾರವಾದಂಥ ತನ್ನ ಒಂದು ಭಕ್ತರಿಗೆ ಕರುಣಿಸ್ತಾರೆ, ಆಶೀರ್ವದಿಸ್ತಾರೆ ಅನ್ನೋದಕ್ಕೆ ಈ ಒಂದು ಘಟನೆಯು ಸಾಕ್ಷಿ. ಹೀಗಾಗಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YT ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಕಮೆಂಟನ್ನು ಪ್ರತಿಯೊಬ್ಬರಿಗೂ ತಲುಪಿಸಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.